ನಾಳೆಗೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ದೆಹಲಿ ಪರೇಡ್ ಅನ್ನ ಮಾಡಿ ಆ ಮೂಲಕ ಇಡೀ ದೇಶದ ಗಮನವನ್ನ ಸೆಳೆಯೋದಕ್ಕೆ ಏನು ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವರು ಮಾತನಾಡ್ತಾ ಬಿಜೆಪಿಯ ಅನುದಾನದ ವಿಚಾರದ ಬಗ್ಗೆ, ಕೇಂದ್ರ ಸರ್ಕಾರದ ಅನುದಾನದ ವಿಚಾರದ ಬಗ್ಗೆ ಕಿಡಿಕಾರಿದ್ದಾರೆ. ದೆಹಲಿ ಚಲೋ ನಡುವೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿರೋದು 2015-20 ಕರ್ನಾಟಕಕ್ಕೆ ಅನುದಾನ ಬಂದಿದೆ. 2020 ಬಳಿಕ ನಮಗೆ ಅನುದಾನ ಕಡಿಮೆ ಆಗಿದೆ. 15ನೇ ಹಣಕಾಸು ಆಯೋಗದಲ್ಲಿ ರಾಜ್ಯ ಮನವರಿಕೆ ಮಾಡಿಲ್ಲ, ಕೇಂದ್ರದಿಂದ ಹಣ ಬಂದಿಲ್ಲ, ಅದರ ಬಗ್ಗೆ ನಾವು ಧ್ವನಿ ಎತ್ತುತ್ತಿದ್ದೇವೆ. ಬೊಮ್ಮಾಯಿ ಸರ್ಕಾರದಲ್ಲಿ ಯಾವುದೂ ಕೂಡ ಸರಿ ಇರಲಿಲ್ಲ ಅಂಥೇಳಿ ಬಿಜೆಪಿ ನಾಯಕರ ವಿರುದ್ಧ ರಾಯರೆಡ್ಡಿ ವಾಗ್ದಾಳಿ ಮಾಡಿದ್ದಾರೆ. ಮುಂದುವರೆದು ಏನೇನು ಮಾತಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರ ಅನುದಾನ ತಾರತಮ್ಯ ಮಾಡ್ತಾ ಇದೆ ಅಂತ ಆರೋಪಿಸಿ ನಾಳೆ ರಾಜ್ಯ ಸರ್ಕಾರದಿಂದ ಮತ್ತು ರಾಜ್ಯ ಕಾಂಗ್ರೆಸ್ನಿಂದ ಕೇಂದ್ರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ವಿಸ್ತೃತವಾದಂತಹ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಂಕಿಅಂಶಗಳನ್ನು ತೆರೆದಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಿಎಂ ಆರ್ಥಿಕ ಸಲಹೆಗಾರರು ಹಿರಿಯ ಶಾಸಕರಾದಂಥ ಬಸವರಾಜ ರಾಯರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. 17-18ರಲ್ಲಿ ಸರಿಯಾಗಿ ಬರ್ತಾ ಇತ್ತಲ್ಲ ನೋಡಿ, ಅರ್ಥನ ಮಾಡ್ತಾ ಇಲ್ಲ ಯಾರು. 14ನೇ ಹಣಕಾಸಿನ ಆಯೋಗ ರಚನೆ ಆಗಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಲಾಸ್ಟ್ ಈ ಪೀರಿಯಡಲ್ಲಿ ಅವರ ಸಲಹೆ ಮೇರೆಗೆ, ಆರ್ಥಿಕ ಸಲಹೆ ಮೇರೆಗೆ ಇವತ್ತು 15-16ರಿಂದ 20ರವರೆಗೆ ಸರಿಯಾಗಿ ನಮಗೆ ಅಮೌಂಟ್ ಬಂದಿದೆ. 15-16ರಿಂದ 20ರವರೆಗೆ 15 ಹಣಕಾಸಿನ ಆಯೋಗ ರಚನೆ ಆಗಿದ್ದು ನಿಮಗೆ 19ನಲ್ಲಿ ಅವರು 20ರಲ್ಲಿ ವರದಿ ಕೊಟ್ಟರು. ಕೊಟ್ಟಾಗ ನಮಗೆ ಡೆವಲ್ಯೂಷನ್ ಆಫ್ ಫಂಡ್, ಹಂಚಿಕೆಯ ಫಂಡು ಕಡಿಮೆ ಆಯಿತು. ಕಡಿಮೆ ಆದದ್ರಿಂದ ಇವತ್ತಿನ ದಿವಸ 2020 ನಮ್ಗೆ ಕಡಿಮೆ ಆಗ್ತಾ ಬಂದಿದೆ. ಬೈ ದಟ್ ಟೈಮ್ ನಮ್ಮ ಸರ್ಕಾರ ಇರಲಿಲ್ಲ, ಸಮ್ಮಿಶ್ರ ಸರ್ಕಾರ ಇತ್ತು. ಸರಿ, ನಾವೇನು ಮಾಡೋಕ್ಕಾಗುತ್ತೆ? ಸರ್ಕಾರದ ಆಲ್ರೆಡಿ ಮುಖ್ಯಮಂತ್ರಿ ಆಗಿದ್ದರು. ನಾನೇ ಸ್ವತಃ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದು. ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ, ಸುಮಾರು 1 ಲಕ್ಷ ಕೋಟಿಗಿಂತ, ನಾನು ರಫ್ ಆಗಿ ಮಾಡಿದ್ದೆ ಅವತ್ತು, 1 ಲಕ್ಷ ಕೋಟಿಗಿಂತ ಹೆಚ್ಚು ನಮಗೆ ಹಣ ಕಡಿಮೆ ಬರ್ಬೋದು. ಅದಕ್ಕೆ ಈಗಲೇ ನೀವು ಅದನ್ನು ಸರಿ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಜಸ್ಟ್ 1 ಇಯರ್ ಇಂಟೀರಿಯಂ ರಿಪೋರ್ಟ್ ಕೊಟ್ಟಿದ್ರು. ಅಲ್ಲ, ಬಿಜೆಪಿ ಅವರ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇವಲ ಅವರ ಆರ್ಥಿಕ ಸಂಗ್ರಹ ಕಡಿಮೆ ಆಗಿದೆ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾರೆ ಅಂತ ಸಿಎಂ, ಮಾಜಿ ಸಿಎಂಗಳ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಆರ್ಥಿಕ ಸಂಗ್ರಹಣೆ ರಾಜ್ಯದ ಕಮ್ಮಿ ಆಗಿಲ್ಲ, ಕೇಂದ್ರದಿಂದ ಬರೋದು ಕಡಿಮೆ ಆಗಿದೆ. ನಮ್ಮ ಪಾಲನ್ನು ನಮ್ಮ ಕೊಡಿಯಪ್ಪ ಅಂತ ಹೇಳೋದು. ನಾವೇನು ಕೊಡ್ತಾ ಇದ್ದೀವಿ ಆ ಪಾಲನ್ನು ನೀವು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಅಲ್ಲ ಸರ್, ಅವ್ರು ಹೇಳ್ತಾ ಇದ್ದಂಥದ್ದು ಬೊಮ್ಮಾಯಿ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿತ್ತು, ಈಗ ಯಾಕೆ ಸರಿಯಾಗಿಲ್ಲ ಅನ್ನುವಂಥದ್ದು. ಬೊಮ್ಮಾಯಿ ಸರ್ಕಾರದಲ್ಲಿ ಯಾವುದು ಸರಿ ಇದ್ದಿಲ್ರಿ. ಅವಾಗೂ ಕೂಡ ನಮ್ಗೆ ಕಡಿಮೆ ಬಂತು ಅಂತ ನಾವೇ ಅವಾಗ ಹೇಳಿದೀವಿ ಅಂತ ಹೇಳಿದ್ನಲ್ಲ. ಅಂದ್ರೆ ಅವತ್ತು ಧ್ವನಿ ಎತ್ತುವಂಥ ಕೆಲಸವನ್ನು ಆ ಸಿಎಂಗಳು ಮಾಡಲೇ ಇಲ್ವಾ ಸರ್? ಅದೇ ನಾನು ಹೇಳಿದ್ದು. ಅವತ್ತಿನ ದಿವಸ ಒಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮಾಡಲಿಲ್ಲ, ಬೊಮ್ಮಾಯಿಯವರು ಮಾಡಲಿಲ್ಲ. ಅವ್ರು ಹಾಗೆ ಇದ್ಬಿಟ್ರು, ಬಾಯೇ ಬಿಡಲಿಲ್ಲ. ಅವತ್ತು ನಾವೇ ಹೇಳಿದ್ದೇವೆ 15ನೇ ಹಣಕಾಸಿನ ಆಯೋಗದಿಂದ ನಮ್ಗೆ ಹಣ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತದೆ, ಸರಿ ಮಾಡ್ಕೊಳ್ಳಿ ಅಂತ ನಾವು ಅವಾಗಲೂ ಎಚ್ಚರಿಕೆ ಕೊಟ್ಟಿದ್ದೇವೆ ವಿರೋಧ ಪಕ್ಷವಾಗಿ. ಅದನ್ನು ಮಾಡ್ಕೊಂಡಿಲ್ಲ. ಅದು ಆಯ್ತು. ಈಗ ಇನ್ನೇನು 1 ವರ್ಷದಲ್ಲಿ ಈ ಹಣಕಾಸಿನ ಆಯೋಗದ ಶಿಫಾರಸು ಮುಗಿದೋಯ್ತು. ಇನ್ನೂ ಇರೋದು 1 ಇಯರು. ಅದಕ್ಕೆ 16th ಫೈನಾನ್ಸ್ ಕಮಿಷನ್ನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದನ್ನು ಯಾವ ಥರ ಮಾಡಬೇಕಂತ. ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಳೋರು ಫೈನಾನ್ಸ್ ಕಮಿಷನ್ನು. ಅವ್ರಿಗೆ ಆರೋಪ ಮಾಡೋಕ್ಕೆ ನೈತಿಕ ಹಕ್ಕಿಲ್ಲ. ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ದಾರಿ ತಪ್ಪಿಸೋ ಕೆಲಸ 100% ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ನಾಳೆ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ಬಿಸಿ ಮುಟ್ಟಿದೆ ಸರ್? ಅದನ್ನು ಅವ್ರಿಗೆ ಗಮನಕ್ಕೆ ತರ್ತೇವೆ. ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನು ತೋರಿಸ್ತೇವೆ. ಮುಂದೆ ಏನಾಗುತ್ತೆ ನೋಡೋಣ. ಇದಿಷ್ಟು ಬಸವರಾಜ ರಾಯರೆಡ್ಡಿ ಅವರಂತ ಮಾತು. ಬಿಜೆಪಿ ಅವರು ರಾಜ್ಯದಿಂದ ಏನೋ ಒಂದಷ್ಟು ಲೆಕ್ಕಗಳನ್ನು ಕೊಡ್ತಾ ಇದ್ದಾರೆ, ಅದರ ಬಗ್ಗೆ ಅವ್ರ ಮಾಹಿತಿ ಇಲ್ಲ. ಸಂಪೂರ್ಣವಾದಂಥ ಮಾಹಿತಿಯನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ತೆರೆದಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕ್ಯಾಮರಾಮನ್ ರಾಜು ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ಕಾರಿ ಶಾಲೆಗಳು ಅಂದ್ರೆ ಪೋಷಕರು ಮೂಗು ಮುರಿಯೋದೇ ಹೆಚ್ಚು. ಅದರಲ್ಲೂ ಬೆಂಗಳೂರಿನ ಪೇರೆಂಟ್ಸ್ಗೆ ಖಾಸಗಿ ಶಾಲೆಗಳ ಮೇಲೆ ಹೆಚ್ಚು ವ್ಯಾಮೋಹ. ಆದರೆ ಇಲ್ಲೊಂದು ಶಾಲೆ ಪ್ರೈವೇಟ್ ಸ್ಕೂಲ್ಗಳಿಗೆ ಸೆಡ್ಡು ಹೊಡೆದು ನಿಂತಿದೆ. ಈ ಶಾಲೆ ಯಾವುದು? ಈ ಸ್ಟೋರಿ ನೋಡಿ. ಪಿಂಕ್ ಸೀರೆಯುಟ್ಟು ನಳನಳಿಸ್ತಿರೋ ಶಿಕ್ಷಕಿಯರು. ಶಾಲೆಯ ಆವರಣದಲ್ಲೇ ಮಕ್ಕಳಿಗೆ ಕರಾಟೆ ಪ್ರಾಕ್ಟೀಸ್. ವಿದ್ಯಾರ್ಥಿಗಳನ್ನ ಮಕ್ಕಳಂತೆ ಕಾಣ್ತಿರೋ ಶಾಲೆ ಆಡಳಿತ ಮಂಡಳಿ. ಕ್ಲಾಸ್ ರೂಮ್ಗಳಂತೂ ಒಂದಕ್ಕಿಂತ ಒಂದು ಭಿನ್ನ. ಆಟದೊಂದಿಗೆ ಮಕ್ಕಳ ಪಾಠ. ನೀವು ನೋಡ್ತಿರೋದು ಅದ್ಯಾವುದೋ ಖಾಸಗಿ ಶಾಲೆಯ ದೃಶ್ಯಗಳನ್ನಲ್ಲ. ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದು ನಿಂತಿರೋ ಅಪ್ಪಟ ಸರ್ಕಾರಿ ಶಾಲೆಯನ್ನ.
ಡೆಸ್ಕ್, ಚೇರ್ ಸೇರಿದಂತೆ ಮಕ್ಕಳ ಕಲಿಕೆಗೆ ಕಂಪ್ಯೂಟರ್ ವ್ಯವಸ್ಥೆ. ಹೈಟೆಕ್ ಶಾಲೆಯಲ್ಲಿ ಟ್ಯಾಬ್ ಹಿಡಿದು ಪಾಠ ಕೇಳ್ತಿರೋ ಬಡ ಮಕ್ಕಳು. ಇದೆಲ್ಲ ಸೀನ್ಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಯಡಿ ಕೆಲ ಶಾಲೆಗಳನ್ನ ದತ್ತು ಪಡೆದು ಉನ್ನತೀಕರಿಸಿದ್ದು ಅರದೇಶನಹಳ್ಳಿ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದೆ. ಶಾಲೆಯನ್ನು ಉದ್ಘಾಟಿಸಿ ಮಕ್ಕಳ ಕಲಿಕೆಗೆ ಹಸ್ತಾಂತರ ಮಾಡಲಾಗಿದ್ದು ಏರ್ಪೋರ್ಟ್ ಆಡಳಿತ ಮಂಡಳಿಯಿಂದಲೇ ಶಿಕ್ಷಕರನ್ನ ನೇಮಿಸಿ ಬಡ ಮಕ್ಕಳ ಉಚಿತ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಸಂಸ್ಥೆ ತನ್ನ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ 2018ರಲ್ಲಿ ಅರದೇಶನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಶಾಲಾ ದತ್ತು ಯೋಜನೆಯಡಿಯಲ್ಲಿ ದತ್ತು ತೆಗೆದುಕೊಂಡಿದೆ. ನಾವಿಲ್ಲಿ ಬಂದಾಗ ಕೇವಲ 4 ಕೊಠಡಿಗಳ ದುರಸ್ತಿಯಲ್ಲಿದ್ದಂಥ ಶಾಲೆ ಆಗಿತ್ತು. ಇವತ್ತು ನಾವೇನು ಭೌತಿಕವಾಗಿ ಇಲ್ಲಿ ಬೆಳವಣಿಗೆಗಳನ್ನು ಮಾಡಿದ್ದೀವಿ ಅದನ್ನು ನೀವು ಕಣ್ಣಾರೆ ನೋಡ್ಬೋದು. ಕಟ್ಟಡ ಕಟ್ಟೋದಷ್ಟೇ ಅಲ್ಲ, ಕಟ್ಟಡಕ್ಕೆ ಜೀವಂತಿಕೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಅಂದಹಾಗೆ ಈ ಸರ್ಕಾರಿ ಶಾಲೆಗೆ ಕಳೆದ 5 ವರ್ಷಗಳಿಂದ ಕೇವಲ 4 ಕೊಠಡಿಗಳು ಮಾತ್ರ ಇದ್ದು ಇಲ್ಲಿಗೆ ಗ್ರಾಮ ಹಾಗೂ ಅಕ್ಕಪಕ್ಕದ ಊರುಗಳಿಂದ ಮಕ್ಕಳು ಕೂಡ ಬರಲು ಹಿಂದೇಟು ಹಾಕ್ತಿದ್ರು. ಆದರೆ ಇದೀಗ ಮೇಲ್ದರ್ಜೆಗೆ ಏರಿಸಿದ್ದು ಕರಾಟೆ, ಮ್ಯೂಸಿಕ್ ಸಹ ಕಲಿಸುತ್ತಿದ್ದಾರೆ. ಸರ್ಕಾರಿ ಶಾಲೆ ಅಂತ ಹೇಳಿ ಇದನ್ನು ನೀವು ಹೊರಗಡೆಯಿಂದ ನೋಡಿದ್ರೆ ನಿಮಗೆ ಗೊತ್ತೇ ಆಗಲ್ಲ. ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದವರು ದತ್ತು ತಗೊಂಡಿದ್ದಾರೆ. ದತ್ತು ತಗೊಂಡಿರೋದಷ್ಟೇ ಅಲ್ಲ, ಕಟ್ಕೊಟ್ಟಿರೋದಷ್ಟೇ ಅಲ್ಲ, ಭೌತಿಕ ಸೌಲಭ್ಯಗಳನ್ನಷ್ಟೇ ನೀಡಿಲ್ಲ, ಅದ್ರ ಜೊತೆಗೆ ಅಕಾಡೆಮಿಕ್ ಸಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ 1ರಿಂದ 7ರವರೆಗೆ 83 ಮಕ್ಕಳಿದ್ದ ಈ ಸರ್ಕಾರಿ ಶಾಲೆಗೆ ಇದೀಗ 411 ಬಡ ಮಕ್ಕಳು ಸೇರ್ಪಡೆಯಾಗಿದ್ದಾರೆ. ಸರ್ಕಾರಿ ಹೈಟೆಕ್ ಶಾಲೆಯತ್ತ ಪೋಷಕರು ಮಕ್ಕಳನ್ನ ಸೇರಿಸುತ್ತಿದ್ದಾರೆ. ಜೊತೆಗೆ LKG, UKGಯನ್ನು ಆರಂಭಿಸಲಾಗಿದ್ದು ಇಂಗ್ಲಿಷ್ ಕೂಡ ಆರಂಭಿಸಲಾಗಿದೆ. ರೈತರು ಪ್ರಕೃತಿಯನ್ನೇ ನಂಬಿ ದಿನ ಕಳೆಯುವ ಮಂದಿ. ಈ ಬಾರಿ ಮಟ್ಟುಗುಳ್ಳ ಬೆಳೆಯುವ ರೈತರು ಪ್ರಕೃತಿಯ ಮುನಿಸಿಗೆ ಗುರಿಯಾಗಿದ್ದಾರೆ. ಅಕಾಲಿಕವಾಗಿ ಸುರಿದ ಮಳೆ, ಮೋಡದ ಕವಿದ ವಾತಾವರಣ ಸಹಿತ ಹವಾಮಾನ ವೈಪರೀತ್ಯದಿಂದಾಗಿ ಮಟ್ಟುಗುಳ್ಳ ಬೆಳೆಗೆ ಬರೆ ಎಳೆದಂತಾಗಿದೆ. ಉಡುಪಿಯ ಕಾಪು, ಕಟಪಾಡಿ, ಕೈಪುಂಜಾಲು ಭಾಗದಲ್ಲಿ ನೂರಾರು ರೈತರು ಮಟ್ಟುಗುಳ್ಳು ಕೃಷಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಇಂತಹ ರೈತರಿಗೆ ಈ ಬಾರಿ ಆಘಾತ ಎದುರಾಗಿದೆ. ಮಟ್ಟುಗುಳ್ಳಕ್ಕೆ ಉಪ್ಪು ನೀರಿನ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಗದ್ದೆಯಲ್ಲಿ ಮಟ್ಟುಗುಳ್ಳ ಗಿಡದ ಬೇರು ಕೊಳೆಯುವಂತಾಗಿದೆ. ಉರಿ ಬಿಸಿ ತಾಪಕ್ಕೆ ಬಿಟ್ಟಿರುವ ಹೂ ಉದುರಿ ಹೋಗಿದ್ದು ಇಳುವರಿ ಇಳಿಕೆ ಆಗಿದೆ. ಬೆಳೆಯುತ್ತಿರುವ ಮಿಡಿ ಮಟ್ಟುಗುಳ್ಳ ಬೆಳವಣಿಗೆ ಇಲ್ಲದೆ ಇಳುವರಿ ಕುಂಠಿತವಾಗಿ ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಉಪ್ಪು ನೀರಿನ ತಡೆಗೋಡೆ ಸರಿಯಾಗಿ ಇಲ್ಲದ ಕಾರಣ ಉಪ್ಪು ನೀರು ಪದೇ ಉಪ್ಪು ನೀರು ಬಂದು ಸಾಕಷ್ಟು ನಮ್ಮ ಬೆಳೆ ಹಾನಿಯಾಗಿದೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ಏನು ಸುರಿದ ಮಳೆಯಿಂದಾಗಿ ಕೂಡ ಸಾಕಷ್ಟು ನಮ್ಮ ಮಟ್ಟುಗುಳ್ಳಕ್ಕೆ ಹಾನಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಬಿಸಿಲು ಬರ್ತದೆ, ಮತ್ತೊಂದು ಮೋಡದ ವಾತಾವರಣ, ಇದು ನಮ್ಮ ಮಟ್ಟುಗುಳ್ಳಕ್ಕೆ ಸಾಕಷ್ಟು ಹಾನಿಯಾಗ್ತದೆ ಅಂತ ಹೇಳ್ಬೋದು. ಮತ್ತು ಸರ್ಕಾರ ಏನು ಮಟ್ಟುಗುಳ್ಳ ಬೆಳೆಗಾರರಿಗೆ ಕಳೆದ ಬಾರಿ ಕೂಡ ಒಂದು ಏನು ಪರಿಹಾರ ಕೊಡಬೇಕಿತ್ತು, ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿಕರಿಗೆ ಸಿಕ್ಕಿಲ್ಲ. ಈಗ ಮುಂದಿನ ದಿನಗಳಾದರೂ ಈ ಒಂದು ಏನು ಮಟ್ಟುಗುಳ್ಳಕ್ಕೆ ಏನು ಹಾನಿಯಾಗಿದೆ ಅದಕ್ಕೆ ಪರಿಹಾರ ಕೊಡಬೇಕು. ಬಲಿತ ಮುಟ್ಟುಗುಳ್ಳದ ಸಸಿಯು ಫಸಲಿನ ಸಹಿತ ನೆಲಕಚ್ಚುತ್ತಿದೆ. ಲಕ್ಷಾಂತರ ಬಂಡವಾಳ ಹಾಕಿ ಬೆಳೆಸಿದ ಬೆಳೆಯು ಕೈ ಸೇರುವ ಸಮಯದಲ್ಲಿ ರೈತರಿಗೆ ಆತಂಕ ಸೃಷ್ಟಿಯಾಗಿದೆ. ಈವರೆಗೆ ಬಳಸಿದ ಗೊಬ್ಬರ, ಸಿದ್ಧಪಡಿಸಿದ ಗದ್ದೆ ಮಲ್ಟಿ ಶೀಟ್ ಸಹಿತ ಬೆಳೆಯು ನೆಲಕಚ್ಚಿದೆ. ಹೀಗಾಗಿ ಮಟ್ಟುಗುಳ್ಳ ಬೆಳೆಗಾರರು ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ GI ಮಾನ್ಯತೆಯೊಂದಿಗೆ ಪೇಟೆಂಟ್ ಪಡೆದು ಲಾಂಛನದೊಂದಿಗೆ ಮುಂಬೈ, ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಲ್ಲಿ ಮಾರಾಟ ಮಾಡಲಾಗುತ್ತೆ. ಆದರೆ ಕಳೆದ ಬಾರಿಯಂತೆ ಈ ಸಲವೂ ನಷ್ಟ ಅನುಭವಿಸಿರುವ ಮುಟ್ಟುಗುಳ್ಳ ಬೆಳೆಗಾರರಿಗೆ ಸರ್ಕಾರ ಬೆಳೆ ಪರಿಹಾರ ಘೋಷಣೆ ಮಾಡಿ ರೈತರ ಬೆಂಬಲಕ್ಕೆ ನಿಲ್ಲಬೇಕಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಹಾವೇರಿ ಜಿಲ್ಲೆಯಲ್ಲಿ ರೈತ ಮಿತ್ರನೇ ಇದೀಗ ರೈತರಿಗೆ ಬೇಡವಾಗಿ ಬಿಟ್ನಾ ಅನ್ನೋ ಡೌಟ್ ಶುರುವಾಗಿದೆ. ಯಾಕಂದ್ರೆ ಬರಗಾಲಕ್ಕೆ ಹೈರಾಣಾದ ರೈತರಿಗೆ ತಾವು ಸಾಕಿರೋ ರಾಸುಗಳೇ ಭಾರವಾಗಿ ಬಿಟ್ಟಿವೆ. ಅವುಗಳನ್ನು ಮಾರೋಕೆ ಹೋದ ಅನ್ನದಾತರಿಗೆ ಆಘಾತ ಎದುರಾಗಿದೆ.
ರೈತರ ಪಾಲಿನ ಮಿತ್ರ ಕೃಷಿಗೆ ಬೆನ್ನು ಕೊಟ್ಟು ನಿಲ್ತಿದ್ದ ರಾಸುಗಳಿಗೆ ಈಗ ಬೆಲೆ ಇಲ್ಲದಂತಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ರಾಸುಗಳ ಮಾರಾಟಕ್ಕೆ ನಿಂತ ರೈತರು ಕಂಗಾಲಾಗಿದ್ದಾರೆ. ಹಾವೇರಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರಾಸುಗಳು ಮಾರಾಟವಾಗದೆ ನಿಂತಿವೆ. ರೈತನ ಕಷ್ಟ ಸುಖಕ್ಕೆ ಆದ ರೈತ ಮಿತ್ರ ಎತ್ತುಗಳು ಇದೀಗ ಉಪಯೋಗಕ್ಕೆ ಬಾರದಂತಾಗಿದೆ. ಮಳೆ ಬೆಳೆ ಇಲ್ಲದೆ ರಾಸುಗಳಿಗೆ ಒಪ್ಪುತ್ತಿನ ಮೇವು ಸಿಗ್ತಿಲ್ಲ. ಈ ಮಧ್ಯೆ ವರ್ಷಾಂತ್ಯದಲ್ಲಿ 1,00,000, 2 ಲಕ್ಷದವರೆಗೆ ಮಾರಾಟವಾಗ್ತಿದ್ದ ರಾಸುಗಳನ್ನ ಇಂದು ಕೇಳೋರು ಇಲ್ಲದಂತಾಗಿದೆ. ಸಾಗಾದನ ಕಮ್ಮಿ ಇಲ್ರಿ, ಸಾಗಾದನ ಸಾಕ್ತಾರಿ. ರೈತರು ಎತ್ತು ತಗೊಂಡೋಗಿ ಉಳಿಯೋ ಮಾಡ್ಯಾರಲ್ಲ. ಬೆಲೆ ಏನ್ರಿ ಈಗ ನಾ ಹೇಳಿರಿ, ಈಗ 1 ಲಕ್ಷ ಅವ್ರಿ, ಅವ್ರು 70 ಕೇಳ್ತಾರ, ನಾವು 1.30 ಹೇಳ್ತೀವಿ. ಅವ್ನು ತಗೊಂಡಾಗ ರೈತರು ಬರಂಗಿಲ್ಲ. ನಾವು ತರೋದಂಗ ಸುಮ್ಮನೆ ಕಡಿಯಂಗೆ ಒಂದೊಂದು ಬಾಳೆ ಆಗೈತಿ. ಮೇವಿಲ್ಲ ಅವಕ್ಕೆ. ಇಲ್ಲಿ ಸಮಸ್ಯೆ ಯಾರು ಯಾರು ಕೇಳಿದ್ರೆ ಹೇಳೋದಿಲ್ಲ. ಉತ್ತರ ಕರ್ನಾಟಕದ ಪ್ರಮುಖ ಜಾನುವಾರು ಮಾರುಕಟ್ಟೆಗಳಲ್ಲಿ ಹಾವೇರಿ ಜಾನುವಾರು ಮಾರುಕಟ್ಟೆ ಸಹ ಒಂದಾಗಿದೆ. ಇಲ್ಲಿ ರಾಜ್ಯ ಸೇರಿದಂತೆ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಎತ್ತುಗಳನ್ನು ತಂದು ಮಾರಾಟ ಮಾಡಲಾಗುತ್ತೆ. ಆದರೆ ಪ್ರಸ್ತುತ ವರ್ಷ ಹಾವೇರಿ ಜಾನುವಾರು ಮಾರುಕಟ್ಟೆ ದನಗಳ ಕೊರತೆ ಎದುರಿಸ್ತಿದೆ. ಟ್ರ್ಯಾಕ್ಟರ್ ಅವು ಬಂದು ಎತ್ತುಗಳು ಓಡೋರು ಕಮ್ಮಿ ರೀ. ಈಗ ಎತ್ತು ಖರೀದಿ ಮಾಡೋರು ಕಮ್ಮಿ. ನಾವು ತಮ್ಮಂದವಿ ವ್ಯಾಪಾರ ಮಾಡ್ಕೊಂತ ಬಂದವಿ. ವ್ಯಾಪಾರ ಮಾಡ್ಬೇಕು. 20 ಕೊಟ್ಟವಿ, 30 ಕೊಟ್ಟವಿ, 50 ಕೊಟ್ಟವಿ, ಹಿಂಗೆ ತಂದೇವಿ. ಈಗ ನಾವು ಹೇಳತ್ಲಿ ಇಲ್ಲಿ 60, 70, 80 ಕೇಳ್ತಾರೆ ರೈತರು. ಪಾಪ ಅವ್ರ ಕೈಯಾಗ ಬಂಡವಾಳ ಇಲ್ಲ. ರೈತರಿಗೆ ಬೆಳೆದಾಗ ನಮ್ಮ ದಂಧೆನು. ಈಗ ನಾವು ಕೋಲಾರ ಕಡೆ ಹೋಗ್ಕೋರಿ, ಚಿಂತಾಮಣಿ ಕಡೆ ಹೋಗ್ತೀವಿ, ಗೌರಿಬಿದನೂರು ಸುತ್ತ ಹೋಗ್ತೀವಿ, ಬಂಗಾರಪೇಟೆ ಹೋಗ್ತೀವಿ, ಮೈಸೂರು ಕಡೆ ಹೋಗಿ ತರ್ತೇವಿ. ತರೋ ಮುಂದೆ ಒಂದು ಸಮಸ್ಯೆ ಐತಿ ಸರ್. ಈ ಬದ್ರಂಗ ದಳ ಅದು ಇದು ಅಂತೇಳಿ ನಾವು ಸಾಕೋದನ ಏನು ನಾವು ರೈತರಿಗೆ ಕೊಡೋವು, ಇವು ಏನು ಕಟ್ಗರಿಗೆ ಕೊಡೋವಲ್ಲ, ನಾವು ಊಡರಿಗೆ ಕೊಡೋವು. ಅವಕ್ಕೂ ಸದ್ಕಿ ತಸ್ತಿ ಮಾಡ್ತಾರೆ. ನಮಗೆ ಎಲ್ಲಾರ ಹಿಡಿದ್ರೆ ಭಾಳ ಹಿಂಸೆ ಕೊಡ್ತಾರೆ. ಒಟ್ನಲ್ಲಿ 3 ವರ್ಷ ಅಧಿಕವಾಗಿ ಬಂದ ಮಳೆ ರೈತರನ್ನ ಹೈರಾಣಾಗಿಸಿದೆ. ಇನ್ನು ಈ ವರ್ಷ ಸರಿಯಾದ ಸಮಯಕ್ಕೆ ಮಳೆಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.